ಅಂದಾಗಿ ಸ್ನಾನ ಮಾಡಿಸ್ತಾಳ, ಒಳ್ಳೆ ಬಟ್ಟೆ ಹಾಕಿಸ್ತಾಳ, ಸ್ನೋ ಪೌಡರ್ ಹಚ್ತಾಳ. ಅವಾಗ ಆಜ್ಞೆ ಮಾಡ್ತಾಳೆ ಮುದ್ದೆಟ್ಟು, ಮಗನೇ ಚಂದ ಕಲಿಬೇಕು, ಮುಂದೆ ಟೀಚರ್ ಆಗ್ಬೇಕು, ನರ್ಸ್ ಆಗ್ಬೇಕು, ಡಾಕ್ಟರ್ ಆಗ್ಬೇಕಂತೇಳಿ ಆಜ್ಞೆ ಮಾಡ್ತಾಳೆ. ಅಲ್ಲಿ ಉಪದೇಶ ಚಾಲು ಇರ್ತದೆ. ಅದು ವಾದ ಕೂಡಲೇ ಟೀಚರ್ ಅಕ್ಷರ ಹಾಕ್ತಾರ, ಬರೆಸ್ತಾರ, ಓದಿಸ್ತಾರ, ಚಾಲುವೇ ಇರ್ತದೆ. ಅದು ಇಲ್ಲಿ ತಾಯಿ ಆಜ್ಞೆ ಮಾಡಿ ಸ್ಟ್ಯಾಂಡಲ್ ಹಚ್ಚಿದ್ರು, ಅಲ್ಲಿ ಉಪದೇಶ ಚಾಲುವಿರೇ ಇರ್ತದೆ. ಉಪದೇಶ ಚಾಲುವೆ ಆಯ್ತು. ಆದ ಕೂಡಲೇ ಅದು ಹುಷಾರಿ ದುಡ್ಕೆತ್ತು. ವರ್ಷಿಗೊಂದು ಕ್ಲಾಸ್, ವರ್ಷಿಗೊಂದು ಕ್ಲಾಸ್, ವರ್ಷಿಗೊಂದು ಕ್ಲಾಸ್. 10 ವರ್ಷದಾಗ 10ನೇ ಮುಗಿಸಿತ್ತು. 6 ವರ್ಷದಾಗ ಹಚ್ಚಿದ್ರು, 16 ವರ್ಷದಾಗ ಮೆಟ್ರಿಕ್ ಮುಗಿಸಿತು, 2 ವರ್ಷ PUC ಮಾಡಿತ್ತು, 2 ವರ್ಷ ಸಣ್ಣದೊಂದು ಟ್ರೈನಿಂಗ್ ಮಾಡಿತ್ತು. 20 ವರ್ಷದಾಗ 10-15 ಸಾವಿರ ನೌಕರಿನೇ ತರಲಕ್ಕಾಯ್ತಿತ್ತು. ಆಜ್ಞೆ ದೀಪ, ಉಪದೇಶವೇ ಬೆಳಕು, ಶಿಕ್ಷಣ ಪೂರ್ವಕವಾದ ಬೋಧನೆ ಜೀವದ ಮಾರ್ಗ. ಜೀವದ ಮಾರ್ಗ ಆಯ್ತು. ಆದ ಕೂಡಲೇ ಆಯ್ತು, ಏನು ಮಾಡ್ತಿರು, ಒಂದು 10% ಜನ ತಾಯಿ ತಂದೆರು ಬಂದರು. 10% ಬಂದು ಗೇಸಿ ಮೊಳಕಾಲೂರಿ, ತಂದೆ ನನ್ನ ಮಗನ ಎಷ್ಟು ಅದ್ಭುತವಾಗಿ ಮಾಡಿದೆಪ್ಪ, ಒಳ್ಳೆ ವಿದ್ಯೆ ಕೊಟ್ಟಿದ್ದಿ, ಒಳ್ಳೆ ಜ್ಞಾನ ಕೊಟ್ಟಿದ್ದಿ, 10-15 ಸಾವಿರ ರೂಪಾಯಿ ನೌಕರಿ ತರ್ಲಕ್ಕಾಯ್ತದ, ನೀನು ಕೋಟಿ ಕೋಟಿ ಸ್ತೋತ್ರ ಯಪ್ಪ ಪಾದಕ್ಕಂತ ಹೇಳಿ 10% ಬಿಡ್ಕೆಲಕ್ಕಾಯ್ತಾರೆ. 90% ತಮ್ಮ ಆಕಾರದಿಂದ ಮಾಡ್ಲಕ್ಕಾಯ್ತಾರೆ. ನನ್ನ ಮಗನ ಓದಿಸಿನಿ, ನೌಕರಿ ತರ್ಲಕ್ಕೈತಾನ, ನನ್ನ ಮಗ ದುಡ್ಡು ತರ್ಲಕ್ಕೈತಾನ ಅಂತೇಳಿ ಅಹಂಕಾರಲಿಂದ ತರ್ಲಕ್ಕೈತಾರೆ. ಅವಾಗ ದೇವ್ರು ಏನು ಮಾಡ್ಬೇಕಾಯ್ತು, ಆಲೋಚನೆ ಮಾಡ್ಲಕ್ಕೈತದ. 10% ಬಂದು ಬೇಡಿಕೆಂದು ಕೃತಜ್ಞತೆ ಸಲ್ಲಿಸಿದ್ರು, 90% ತಮ್ಮ ಆಕಾರಲಿಂದ ತಿರುಗಲಕ್ಕೈತಿದ್ದಾರೆ. ಅದಕ್ಕಾಗಿ ದೇವರು ಹುಟ್ಟಿದಂದಿಲಿಂದ, ಲೋಕ ಸೃಷ್ಟಿ ಮಾಡಿದಲ್ಲಿಂದ ಕೆಟ್ಟವನಿಗೆ, ಒಳ್ಳೆಯವನಿಗೆ, ದುಷ್ಟಗ, ಕಳ್ಳಗ ಒಂದೇ ಸಮ, ಗಾಳಿ ಬೆಳಕು ಮಳೆ ಒಂದೇ ಸಮ ಇಟ್ಟಾನ. ಆ ಪಕ್ಷಪಾತ ಅಲ್ಲ ದೇವರು. ಅದಕ್ಕಾಗಿ ಏನು ಮಾಡಿದ ದೇವರು, ಆಲೋಚನೆ ಮಾಡಿ 90% ಮನುಷ್ಯಾಗ, 10% ಮನುಷ್ಯಾಗ ಒಂದೇ ವಾಕ್ಯ ತಯಾರು ಮಾಡಿದ. ಯೆರೆಮೀಯ 17ನೇ ಸಂಧಿ 9-10 ವಚನ ಓದ್ರಿ ಅಮ್ಮ. ಜರ ಸ್ವಲ್ಪ ಓದ್ಲಕ್ಕೆ ಜಲ್ದಿ ಹೆಲ್ಪ್ ಮಾಡ್ರಿ ಅಮ್ಮ. ಅಯ್ಯನವ್ರ ಸಭೆ ಪ್ರಸಂಗನೇ ನಾವು ಕೇಳಂಬ್ರಿ, ಸ್ವಲ್ಪರಾಗಿ ಮುಗಿಸ್ಬಿಡ್ತೀನಿ. ಯೆರೆಮೀಯ 17ನೇ ಸಂಧಿ 9-10 ವಚನ. ಯೆರೆಮೀಯ 17ನೇ ಸಂಧಿ 9-10 ವಚನ, 2 ವಚನ. ಹೃದಯವು ಎಲ್ಲಕ್ಕಿಂತಲೂ ವಂಚಕ, ಗುಣವಾಗದ ರೋಗಕ್ಕೆ ಒಳಗಾಗಿದೆ. ಅದನ್ನು ಯಾರು ತಿಳಿದರು? ಯೆಹೋವನಾದ ನಾನು ಪ್ರತಿಯೊಬ್ಬನಿಗೂ ಕರ್ಮ ಫಲವನ್ನು ಅವನವನ ನಡತೆಗೆ ತಕ್ಕ ಹಾಗೆ ಕೊಡಬೇಕೆಂದು ಹೃದಯವನ್ನು ಪರೀಕ್ಷಿಸುವವನು, ಅಂತರಿಂದ್ರಿಯವನ್ನು ಶೋಧಿಸುವವನಾಗಿದ್ದೇನೆ ಮಗನೇ ಮಗಳೇ ಅಂತಾನೆ. ದೇವರು ಎಂಥ ಅದ್ಭುತವಾದ ವಾಕ್ಯ ಎಲ್ಲರಿಗೆ. ಹೃದಯವು ಎಲ್ಲ ವಂಚಕ, ಗುಣವಾಗದ ರೋಗಕ್ಕೆ ಒಳಗಾಗಿದೆ. ಅದನ್ನು ತಿಳಿದವರು ಯಾರು? ಯೆಹೋವನಾದ ನಾನು ಪ್ರತಿಯೊಬ್ಬನ ಕರ್ಮದ ಫಲವನ್ನು ಅವನವನ ನಡತೆಗೆ ತಕ್ಕ ಹಾಗೆ ಕೊಡಬೇಕೆಂದು ಹೃದಯವನ್ನು ಪರೀಕ್ಷಿಸುವವನು, ಅಂತರಿಂದ್ರಿಯವನ್ನು ಶೋಧಿಸುವವನಾಗಿದ್ದೇನೆ ಮಗನೇ ಮಗಳಂತ. ಅಂತರಿಂದ್ರಿಯ ಅಂದ್ರೆ ಕೈ, ಕಾಲು. ಕಾಲೇನು ಕೆಟ್ಟ ದಾರಿ ನಿಡ್ಲಕ್ಕೈತದ, ಕೈಯೇನು ಕೆಟ್ಟ ಕೆಲಸ ಮಾಡ್ತದ, ಬಾಯಿಯನ್ನು ಕೆಟ್ಟ ಮಾತನಾಡ್ತದ, ಕಣ್ಣೇನು ಕೆಟ್ಟ ದೃಷ್ಟಿ ನೋಡ್ತದ ಅಂತ ಎಲ್ಲ ಚೆಕ್ ಮಾಡೋವಾಗಿನ ಮಗನೇ ಅಂತಾನೆ ದೇವ್ರು. ಅಂದಾಗ ನಮ್ಗೆ ಏನಾಗ್ತದ, ಇಲ್ಲೇ ಸ್ವಲ್ಪ ಕುಂತ ಇಲ್ಲೇ ಭಯ ಆಗ್ತದೆ. ಯಪ್ಪೋ ಸ್ವಾಮಿ ನಾನು ಹಂಗೆ ಮಾಡಲ್ಲ, ಹಿಂಗೆ ಮಾಡಾಗಿಲ್ಲ. ನಮ್ಮ ಆತ್ಮದಾಗ ನಾವೇ ಯಾರಿಗೆ ಹೇಳ್ಕಂಗಿಲ್ಲ. ಇಲ್ಲೇ ಆತ್ಮದಾಗೆ ಭಯ ಪಡ್ತೀವಿ. ಭಯ ಪಟ್ಟು ಗೇಸಿ ಅಲ್ಲಿ ಅಯ್ಯನವ್ರ ಆಶೀರ್ವಾದ ಕೊಟ್ಟು ಚರ್ಚ್ ಮೆಟ್ಲು ಇಳಿದು ಕೂಡಲೇ ಆಯ್ತು ಹೋಗ್ಬಿಟ್ಟಿತ್ತು ಕಲಾಸ್. ಮತ್ತು ನಮ್ಮ ಕುರಿತೆ ನಾವು ಎಲ್ಲ ಒಟ್ಟು ನಂಬಿದೆ, ಅದೇ ಸುಳ್ಳು ಹೇಳೋದು, ಕಳು ಮಾಡೋದು, ಅದು ಮಾಡೋದು, ಇದೇ ಮಾತಾಡಿ ನಡೆಸಿದ್ವಿ. ಚರ್ಚ್ನಾಗಿರತ್ತಾನೆ ಸ್ವಲ್ಪ ಭಯ ಆಯಿತು. ಚರ್ಚ್ ಮೆಟ್ಲು ಇಳಿದು ಕೂಡಲೇ ಹೋಗ್ಬಿಟ್ಟಿತ್ತು ಕಲಾಸ್. ಹೋಗ್ಬಿಟ್ಟು ಕೂಡಲೇ ಏನು ಮಾಡಿದ ಸ್ವಾಮಿ ನೋಡ್ತಾನೆ, 1 ವಾರ 2 ವಾರ ನೋಡ್ತಾನೆ. ನಮ್ಮ ಕೃತ್ಯ ನಾವೇ ಮಾಡ್ತೀವಿ. ಹೊರಗಾದ ಕೂಡಲೇ ಆಗೋಯ್ತು ನಮ್ಮ ಕೃತ್ಯ ನಾವೇ. ಅದಕ್ಕೊಂದು ದೇವ್ರನ್ನ ಸಿಟ್ಟಿನಿಂದ ಜಗಳಾಡ್ತಾನೆ, ಮಾತಾಡ್ತಾನೆ ಅಂದಿಲ್ಲ. ಆತ ಶಾಂತಿಲಿಂದ ವಾಕ್ಯ ಬೆತ್ತಾನೆ. ಮತ್ತೆ ಒಂದು ವಾಕ್ಯ ತಯಾರು ಮಾಡಿದ ಎಲ್ಲರಿಗೆ ಸಾರಲಕ್ಕ. ಚಪನ್ಯ 2ನೇ ಸಂಧಿ 1-3 ವಚನ. ಚಪನ್ಯ 2ನೇ ಸಂಧಿ 1-3 ವಚನ. ಸಣ್ಣ ಸಂಧಿ ಅದು ನಮ್ಗೆ ಜಲ್ದಿ ಸಿಗೋದಲ್ಲ. 996 ಪುಟ. ನಾಚಿಕೆಗೇಡಿ ಜನಾಂಗದವರೇ, ತೀರ್ಪು ಫಲಿಸುವುದರೊಳಗಾಗಿಯೇ ಯೆಹೋವನ ಉಗ್ರ ಕೋಪವು ನಿಮ್ಮ ಮೇಲೆ ಬರುವುದಕ್ಕಿಂತ ಮುಂಚೆಯೇ ಯೆಹೋವನ ಸಿಟ್ಟಿನ ದಿನವು ನಿಮ್ಮನ್ನು ಮುಟ್ಟುವುದಕ್ಕಿಂತ ಮೊದಲೇ ಸೇರಿ ಬನ್ನಿರಿ ಆಲಯಕ. ಹೇಳಿ ಸರ್, ಇನ್ನ ಸ್ವಲ್ಪ ಕೂಡಿಕೊಳ್ಳಿರಿ.
ಕಾಲವು ಒಟ್ಟಿನಂತೆ ಹಾರಿ ಹೋಗ್ತದಲ್ಲ. ಯೆಹೋವನ ನಿಯಮವನ್ನು ಕೈಕೊಂಡು ಲೋಕದ ದೀನರೇ ನೀವೆಲ್ಲರೂ ಯೆಹೋವನನ್ನು ಆಶ್ರಯಿಸಿರಿ, ಸಧರ್ಮವನ್ನು ಅಭ್ಯಾಸಿರಿ, ದೈನ್ಯವನ್ನು ಹೊಂದಿಕೊಳ್ಳಿರಿ. ಯೆಹೋವನ ಸಿಟ್ಟಿನ ದಿನದಲ್ಲಿ ಒಂದು ವೇಳೆ ಮರೆಯಾಗುವಿರಿ. ಆತನ ಸಿಟ್ಟಿನ ದಿನ ಬಂದಾಗ ರಾಜ್ಯ ಉಳಿಯೋದಲ್ಲ, ಮಿನಿಸ್ಟರ್ ಉಳಿಯೋದಲ್ಲ, ಡಾಕ್ಟರ್ ಉಳಿಯೋದಲ್ಲ, DS ಉಳಿಯೋದಲ್ಲ, ಪಾದ್ರಿ ಉಳಿಯೋದಲ್ಲ, ಯಾರು ಉಳಿಯೋದಲ್ಲ. ಅದಕ್ಕೆ ಆ ಸಿಟ್ಟಿನ ದಿನ ಬರಷ್ಟರೊಟ್ಟಿಗೆ ಆಲಯಕ್ಕೆ ಬರ್ರಿ, ಬೇಡಿಕೊಳ್ಳಿರಿ, ಏನು ಬೇಕಾದ್ದು ಕೊಡ್ತೀನಿ ಅಂತೇಳಿ ಹೇಳ್ತಾನೆ. ಸಿಟ್ಟಿನ ವಾಕ್ಯ. ನಾಚಿಕೆಗೇಡಿ ಜನಾಂಗಗಳೇ, ತೀರ್ಪು ಫಲಿಸುವುದರೊಳಗಾಗಿ ಯೆಹೋವನ ಉಗ್ರ ಕೋಪವು ನಿಮ್ಮನ್ನು ಮುಟ್ಟುವುದಕ್ಕಿಂತ ಮೊದಲೇ, ಯೆಹೋವನ ಸಿಟ್ಟಿನ ದಿನವು ನಿಮ್ಮನ್ನು ಮುಟ್ಟುವುದಕ್ಕಿಂತ ಮೊದಲೇ ಸೇರಿ ಬನ್ನಿರಿ, ಕೂಡಿಕೊಳ್ಳಿರಿ. ಕಾಲವು ಒಟ್ಟಿನಂತೆ ಹಾರಿ ಹೋಗ್ತದಲ್ಲ. ಕಾಲ ಒಟ್ಟಿನಂತೆ ಹಾರಿ ಹೋಗ್ತದಲ್ಲ ಅಂದ್ರೆ ಅವತ್ತು ಸೃಷ್ಟಿ ಮಾಡಿದ್ದಿನ ತಯಾರು ಮಾಡ್ಯಾನ. ಗಾಳಿಗೆ, ಬೆಳಕುಗ, ಸೂರ್ಯಗ, ಚಂದ್ರಗ ಆಜ್ಞೆ ಮಾಡ್ಯಾನ. ಅವು ತಮ್ಮ ಡ್ಯೂಟಿ ತಾವು ಮಾಡೇ ಮಾಡ್ತಾವ. ಅವು ನಿಂದ್ರದಿಲ್ಲ, ಮಣಗದಿಲ್ಲ. ನೀವು ಒತ್ತು ಮಣಗ್ತದ, ಒತ್ತು ಒಂಟೆ ಮಾಡ್ತದ, ಒತ್ತು ಬೆಳಗ್ಗೆ ಬೆಳಗ್ತದೆ. ಕಾಲವು ಒಟ್ಟಿನಂತೆ ಹಾರಿ ಹೋಗ್ತದಲ್ಲ. ಯೆಹೋವನ ನಿಯಮವನ್ನು ಕೈಕೊಂಡ ಲೋಕದ ದೀನರೇ, ನೀವೆಲ್ಲರೂ ಯೆಹೋವನನ್ನು ಆಶ್ರಯಿಸಿರಿ, ಸಧರ್ಮವನ್ನು ಅಭ್ಯಾಸಿರಿ, ದೈನ್ಯವನ್ನು ಹೊಂದಿಕೊಳ್ಳಿರಿ. ಯೆಹೋವನ ಸಿಟ್ಟಿನ ದಿನದಲ್ಲಿ ಒಂದು ವೇಳೆ ಮರೆಯಾಗುವಿರಿ. ಆತನ ಸಿಟ್ಟಿನ ದಿನ ಬರಷ್ಟರೊಳಗೆ ಬಂದು ನನಗೆ ಆಲಯಕ್ಕೆ ಬಂದು ಬೇಡಿಕೊಳ್ಳಿರಿ, ಕೇಳಿಕೇರಿ, ನೀವೇನಂದದ್ದು ಕೊಡ್ತೀನಿ ಅಂತೇಳಿ ಹೇಳ್ತಾನೆ ತಂದೆ. ಆತನ ಅದ್ಭುತ ಎಲ್ಲೆಲ್ಲಿ ಈ ಭೂಲೋಕದಾಗ ಯಾವುದಿಲ್ಲ. ಆತನ ಬಿಟ್ಟರೆ ಯಾವ ಮಾರ್ಗನೇ ಇಲ್ಲ. ನೀ ಏನಂತಿದ್ದೆ ಅದನ್ನು ಕೊಡ್ತಾನೆ. ಏನಂತಿದ್ದ ಯೋಹನ ಬರೆದ ಸುವಾರ್ತೆ 14ನೇ ಸಂಧಿ 14ನೇ ವಚನ ಓದಮ್ಮ. ಯೋಹನ ಬರೆದ ಸುವಾರ್ತೆ 14ನೇ ಸಂಧಿ 14ನೇ ವಚನ. ಅದೇ ಯೋಹನ 15ನೇ ಸಂಧಿ 7ನೇ ವಚನ. ಅದೇ ಸರ್ ಬಗಲಿಗೆ 15ನೇ ಸಂಧಿ 7ನೇ ವಚನ. ನೀವು ನನ್ನಲ್ಲಿಯೂ ನನ್ನ ವಾಕ್ಯವು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ ಏನು ಬೇಕಾದರೂ ಬೇಡಿಕೊಂಡರೆ ಅದು ನಿಮಗೆ ದೊರಕುವುದು. ಎರಡು ಶಬ್ದದಾಗೆ ಎಷ್ಟು ಶಕ್ತಿ ಆದ ನೋಡಿ ಆತನ ತಂದಿದ್ದು. ನೀವು ನನ್ನ ಹೆಸರಿನಲ್ಲಿ ನನ್ನನ್ನು ಏನಾದರೂ ಬೇಡಿಕೊಂಡರೆ ಅದನ್ನು ನೆರವೇರಿಸುವನು. ನೀವು ನನ್ನ ಹೆಸರಿನಲ್ಲಿ ನನ್ನ ವಾಕ್ಯವು ನಿಮ್ಮಲ್ಲಿ ನೆಲೆಗೊಂಡಿದ್ದರೆ ಏನು ಬೇಕಾದರೂ ಬೇಡಿಕೊಂಡರೆ ಅದು ನಿಮಗೆ ದೊರಕುವುದು. ಅದ್ಭುತವಾಗಿ ವಾಕ್ಯ ನಂಬ್ರಿ. ನಾನೇನು ರಾಜಪ್ಪಂದು ವಾಕ್ಯ ಅಲ್ಲ, ಏನಲ್ಲ, ದೇವ್ರ ಶಕ್ತಿ ವಾಕ್ಯ. ಈ ವಾಕ್ಯ ನಂಬಿದ್ರೆ ನೀ ಏನಂತಿದೆ ಅದೇ ಸೃಷ್ಟಿ ಆಗ್ತದೆ. ಆತನಿಗೆ ಅಸಾಧ್ಯವಾದ ಈ ಭೂಲೋಕದಲ್ಲಿ ಯಾವುದಿಲ್ಲ, ವಸ್ತೇ ಇಲ್ಲ. ಆತನಿಗೆ ಅಸಾಧ್ಯವಾದ ವಸ್ತು ಒಂದು ಇಲ್ಲ. ಅದಕ್ಕಾಗಿ ತಮಗೆ ಕೇಳಿಕೊಳ್ತೀನಿ, ನಾನು ವಾಕ್ಯ ಒಂದೇ ನಂಬ್ರಿ. ಆತ ಏನು ಮಾಡಿದ, ಹಿಂದಕ್ಕೆ 2000 ಅಚ್ಚಕ್ಕೆ ವರ್ಷಕ್ಕೆ ಜಲಪ್ರಳಯ ಮಾಡ್ಲಕತ್ತಿಂದಂತ. ಒಬ್ಬವ್ ಯಾರು ಅಂತೇಳಿ ಶಾಂತಪ್ಪ, ರಾಜಪ್ಪ, ಭೀಮಪ್ಪ ಹಿಂಗೆ ಹುಡ್ಕೊಳಕತ್ತಿದ. ಜಗತ್ತೇನೆ ಹುಡ್ಕೊಳಕತ್ತಿರೋ ಒಬ್ಬವ್ ಸಿಗಲಿಲ್ಲ ಒಳ್ಳೆಯವ್. ಅದಕ್ಕಾಗಿ ನೋಹನ ಆದಿಕಾಂಡ 6ನೇ ಸಂಧಿ 13ನೇ ವಚನ ಓದ್ಯಾಮ. ಆದಿಕಾಂಡ 6ನೇ ಸಂಧಿ 13ನೇ ವಚನ. ಆಗ ದೇವರು ನೋಹನನಿಗೆ ಎಲ್ಲ ದೇಹಗಳಿಗೆ ಅಂತ್ಯವನ್ನು ತೀರ್ಮಾನಿಸಿದ್ದೇನೆ. ಭೂಲೋಕವು ಅವರ ಅನ್ಯಾಯದಿಂದ ತುಂಬಿದೆ. ನಾನು ಅವರನ್ನು ಭೂಮಿಯ ಮೇಲಿರುವುದೆಲ್ಲವನ್ನು ಅಳಿಸಿಬಿಡುತ್ತೇನೆ. ನೀನು ತುರೈ ಮರದಿಂದ ನಾವೆಯನ್ನು ಮಾಡಿಕೋ. ಜಗತ್ತದಾಗ ಒಬ್ಬನ ಶ್ರೇಷ್ಠ ಇದ್ದ, ಒಬ್ಬರಾರು ಇದ್ದಿದ್ದಿಲ್ಲ. ಅದಕ್ಕಾಗಿ ನಮ್ಮ ಆತ್ಮ ಒಳ್ಳೆಯವ್ ಇದ್ದೀವಿ ಆ ತಂದೆ ಮಾರ್ಗದಲ್ಲಿ ಅಂದ್ರೆ ಇವತ್ತಿಂದಿಲ್ಲ ಆದ್ರೆ ನಮ್ಗೆ ಭೇಟಿಯಾಗಿ, ಏ ಮಗನೇ ಜಲಪ್ರಳಯ ತರ್ತೀನಿ, ನೀನು ಹುಷಾರಿಯಾಗಿ ನಾವೇ ಮಾಡ್ಕ್ಯಾರಂತ ಹೇಳ್ತಾನೆ ನೋಡಿ ಪ್ರತ್ಯಕ್ಷ. ದೇವರು ನೋಹನನಿಗೆ ಎಲ್ಲಾ ದೈಗಳಿಗೆ ಅಂತ್ಯವನ್ನು ತೀರ್ಮಾನಿಸಿದ್ದೇನೆ. ಭೂಲೋಕವು ಅವರ ಅನ್ಯಾಯದಿಂದ ತುಂಬಿದೆ. ನಾನು ಅವರನ್ನು ಭೂಮಿಯ ಮೇಲಿರುವುದೆಲ್ಲವನ್ನು ಅಳಿಸಿಬಿಡುತ್ತೇನೆ. ನೀನು ತುರೈ ಮರದಿಂದ ನಾವೆಯನ್ನು ಮಾಡಿಕೋ. ಅವನಿಗೆ ಹೇಳಿ ಉಳಿಸಿದ. ಆ ನಾಮ ನೋಹನ ಸಂತಾನೆ ಅಂತಾರೆ ಈಗಿನವ್ರಿಗಾದ್ರೆ. ಅದಕ್ಕೆ ಆತನಿಗೆ ಅಸಾಧ್ಯವಾದ ವಸ್ತು ಯಾವುದಿಲ್ಲ. ನೀನು ನಾನು ಒಳ್ಳೆಯವನಾಗಿದ್ದೀವಪ್ಪ ಅಂದ್ರೆ ಅಂಥ ವಿಪತ್ತು ಬಂದಂತರ ಬಡ್ಡಿಗೆ ಬಂದು ಮಾತಾಡಿಸ್ತಾನ. ರಾಜಪ್ಪ, ಶಾಂತಪ್ಪ, ನೀನು ಈ ರೀತಿ ಮಾಡಿ ಉಳ್ಕೋ ನೀನು ಅಂತೇಳಿ. ಅದ್ಭುತವಾಗಿ ನಾವು ಆ ತಂದೆಗೆ ಈ ದೇಹವನ್ನು ಸ್ಥಿರವಾಗಿ ನಿಲ್ಲಿಸಿ ಆತನ ಮಾರ್ಗದಲ್ಲೇ ನಡಿಬೇಕು. ಆತನಿಗೆ ಅಸಾಧ್ಯವಾದ ವಸ್ತು ಒಂದಿಲ್ಲ. ಅದಕ್ಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೀನಿ, ಹೇಳುವುದೇನು ವಾಕ್ಯಗಳಿಂದೇ. ವಾಕ್ಯದಾಗೆ ಏನು ಬೇಕಾದ ಶಕ್ತಿ ಅದ. ಈಗ ನಮ್ಗೇನು ಮಾಡ್ತೀವಿ, ಈಗ ಹಳ್ಳಿಯಾಗ ಯಾವುದನ್ನ ಸ್ವಲ್ಪ ಜ್ವರ ಬಂತು, ಕಾಯಿಲೆ ಬಂತು, ಅದು ಬಂತು ಅಂದಾಗೆ ಕಾವೇನು ಮಾಡಿದ್ಮೇಲೆ ಕಿವೇನು ಮಾಡ್ತೀವಿ. ಸ್ವಾಮಿ ಮೇಲೆ ನಂಬಿಕೆನೇ ಇಲ್ಲ ನಮ್ಗೆ.
ಅದಕ್ಕೆ ಏನು ಮಾಡ್ತೀವಿ, ಕಾವೇನು ಮಾಡಿದ್ ನಮ್ಮ ದುಶ್ಮನ್ ಇದ್ದು ಹೊತ್ನಾಗ ಕಾವೇನು ಮಾಡಿದ್ನಾಗ ಕಿವೇನು ಮಾಡಂತೀವಿ. ಅದಕ್ಕಾಗಿ ಅದು ಯೆರೆಮೀಯ 20ನೇ ಸಂಧಿ 11ನೇ ವಚನ ನೋಡಮ್ಮ. ಯೆರೆಮೀಯ 20ನೇ ಸಂಧಿ 11ರಿಂದ 13 ವಚನ. ಹನ್ನೊಂದರಲ್ಲಿಂದ 13. ಯೆಹೋವನು ಅಲ್ಲೇಮ್ಮ ಅಲ್ಲ, ಯೆಹೋವನಾದರೂ ಭಯಂಕರ ಶೂರನಾಗಿ ನನ್ನ ಸಂಗಡ ಇದ್ದಾನೆ. ನಿರ್ಲಿಸಾರ್ ನೀ ಹೇಳ್ತೀನಿ ನಾನು. ಯೆಹೋವನು ಭಯಂಕರ ಶೂರನಾಗಿ ನನ್ನ ಸಂಗಡ ಇದ್ದಾನೆ. ನನ್ನ ಹಿಂಸಕರು ಗೆಲ್ಲದೆ ಮುಗ್ಗರಿಸುವರು. ತಮ್ಮ ಇಷ್ಟಾರ್ಥವು ನೆರವೇರಿದ ಕಾರಣ ದೊಡ್ಡ ನಾಚಿಕೆಗೆ ಈಡಾಗುವರು. ಎಂದಿಗೂ ಮರೆಯದ ಶಾಶ್ವತ ಅವಮಾನಕ್ಕೆ ಒಳಗಾಗುವರು. ಹೃದಯವನ್ನು ಅಂತರಿಂದ್ರಿಯವನ್ನು ಪರೀಕ್ಷಿಸಿ ಶಿಷ್ಟರನ್ನು ಶೋಧಿಸುವ ಸೇನಾಧೀಶ್ವರನಾದ ಯೆಹೋವನೇ, ನೀನು ನನ್ನ ಹಿಂಸಕರಿಗೆ ಕೊಡುವ ಪ್ರತಿಫಲವು ನನ್ನ ಕಣ್ಣು ನೋಡಲಿ. ನಿನಗೆ ನನ್ನ ವ್ಯಾಜ್ಯವನ್ನೇ ಹರಿಕೆ ಮಾಡಿದ್ದೇನೆ. ಯೆಹೋವನನ್ನು ಕೀರ್ತಿಸಿರಿ, ಯೆಹೋವನನ್ನು ಸ್ತುತಿಸಿರಿ. ಆತನು ಕೆಡಕರ ಕೈಯಿಂದ ದೀನನ ಪ್ರಾಣವನ್ನು ರಕ್ಷಿಸಿದ್ದಾನೆ. ಬೇಕಾದಂಥ ಮಂತ್ರ ಬರಲಿ, ಮಾಟ ಬರಲಿ, ತಂತ್ರ ಬರಲಿ, ಈ ವಾಕ್ಯ ನಿನ್ನ ಹೃದಯದಾಗ ಸ್ಥಿರವಾಗಿ ಇತ್ತಲ್ಲ, ಏನು ಮಾಡ್ಲಿಕ್ಕೆ ಸಾಧ್ಯ ಅಲ್ಲ. ಅದಕ್ಕಾಗಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಸ್ವಲ್ಪ ಅದ್ರ ತಿರುಗಪ್ಪಿ ಕಡೆ ಗಾಳಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅಯ್ಯನವರಿಗೆ ನಾನು ಅವಕಾಶ ಕೊಡ್ತೀನಿ. ನನಗೆ ಸ್ವಲ್ಪ ಸಮಯ ಕೊಟ್ಟಿದ್ದರು, ಅವ್ರಿಗೆ ಕೋಟಿ ಕೋಟಿ ಸ್ತೋತ್ರವಾಗಲಿ. ಒಂದು ಚಿಕ್ಕದ ಉದಾಹರಣೆ ಹೇಳ್ತೀನಿ. ಯಾವ ಉದಾಹರಣೆ ಹೇಳಿದ್ರೇನು, ಕತೆ ಹೇಳಿದ್ರೇನು, ದೇವ್ರ ವಾಕ್ಯ ನಂಬಲಕ್ಕೆ. ಯಾವ ಉದಾಹರಣೆನ ತಂಬ, ನೀ ಕತೆನ ತಂಬ, ದೇವ್ರ ವಾಕ್ಯ ನಂಬಲಕ್ಕೆ ನೋಡಿ ನಾವು ಹೇಳೋದು. ಈಗ ಒಂದು ಉದಾಹರಣೆ ಅಂದ್ರೆ, ಅಯ್ಯನವರು ತಿಂಗಳಿಗೊಂದು ಸಲ ಕುಟುಂಬ ಪ್ರಾರ್ಥನೆಗೆ ಬರ್ತಾರೆ. ಅಯ್ಯನವರು ಒಂದು ಮನೆಗೆ ಕುಟುಂಬ ಪ್ರಾರ್ಥನೆಗೆ ಹೋಗಿದ್ರಂತ. ವಾದ ಕೂಡಲೇ ಆಡಿ ವಾಕ್ಯ ಓದಿ ಪ್ರೇಯರ್ ಮಾಡಿ ಕಾಣಿಕೆ ತೊಗೊಂಡು ಹೊಂಟ್ರಂತೆ. ಹೋಗಮ್ಮಂದಾಗ ಮನೆಯವ್ರು ಅಂದ್ರಂತ, ಅಯ್ಯ ಸ್ವಲ್ಪ ಊಟ ಮಾಡಿ ಹೋಗ್ರಿ ಅಂದ್ರಂತೆ. ಅಮ್ಮಣ್ಣ ಯಾಕಾಗಲ್ದಕ್ಕಮ್ಮ ತಂಬರಂದ. ಹೊರಡ ಪಾವಿಸ್ ಮಾಡಿಳಂತ ಬಂಗಾರ ಚಮಚೆ ತಂದು ಕೊಟ್ಲಂತ ಅಯ್ಯನವ್ರಿಗೆ ಊಟ ಮಾಡ್ಲಕ್ಕ. ಅವಾಗ ಅಯ್ಯನವ್ರು ಏನು ತಿಳ್ಕೊಂಡ್ರು, ದೊಡ್ಡ ಶ್ರೀಮಂತರು ಇದ್ದಿರ್ಬೋದು, ಅದಕ್ಕೆ ಮಾಡ್ಯಾರ ಅಂತೇಳಿ ಗೇಸಿ ಆ ಚಮಚದಿಂದ ಊಟ ಮಾಡಿ ಅವರು ಆಶೀರ್ವಾದ ಪಡ್ಕೊಂಡು ಬಂದಿರ್ತಾರೆ. ಅವ್ರಿಗೆ ಆಲೋಚನೆ ಕೊಡ್ತಾನೆ ದೇವ್ರು. ನೋಡಮ್ಮಪ್ಪ, ಈ ಬಂಗಾರ ಮೇಲೆ ಇದ್ದಂಗೆ ಬೈಬಲ್ ಬಂಗಾರ ಮೇಲೆ ಆದಾಯ ಹಂಗ ಆ ಚಮಚೆ ಬೈಬಲ್ದಾಗ ಇಟ್ಟೋಗಂತ ಸ್ವಾಮಿ ಹೇಳಿದ್ನಂತ ಅಯ್ಯರಿಗೆ. ಅಮ್ಮಣ್ಣ ಅವ್ರ ಬೈಬಲ್ ಇತ್ತಂತ ಇಲ್ಲಿ ಅದು ಊಟ ಮಾಡಿಗೆ ಬಂಗಾರ ಚಮಚೆ ಅವ್ರ ಬೈಬಲ್ದಾಗ ಇಟ್ಟೋದಂತ. ಅದ್ರ ಮೇಲೆ ಅಪೇಕ್ಷೆ ಇದ್ರೆ ಅದು ನೋಡ್ಬೇಕಲ್ಲ. ಆಕೆ ಏನಲ್ಲಕತ್ತೇಳಿ ಹೆಣ್ಮಗಳು, ಅಯ್ಯೋ ಬಂಗಾರ ಚಮಚ ಕೊಟ್ಟೆ ಅಯ್ಯರಿಗೆ, ಬಂಗಾರ ಚಮಚ ಇಲ್ಲ ಅಂತೇಳಿ. ಅಮ್ಮಣ್ಣ ಅವ್ರು ಅಂದದ್ದೇನಾರು ಹೆಣ್ಮಕ್ಳು ಸಿಟಿಗೇರ್ಬಾರ್ದು ಯಾರು ವಾಕ್ಯದ. ಅಮ್ಮಣ್ಣ ಅಂದದ್ದೇನಾರು ಯಾವಾಗಲಿ ಅವ್ ಮನೆಯವ್ರು ಬೆರೆಸ್ಲಕೈತದ. ಗುರುಗಳಾರ ಅವ್ರು ಅಂಥ ಕೆಲಸ ಮಾಡೋರಲ್ಲ, ಏನು ದೇವ್ರು ಆಜ್ಞೆ ಕೊಟ್ಟಾನ ಅವರಿಗೆ ಆ ಆಜ್ಞೆ ಮಾಡಿ ಹೋಗಿರ್ತಾನ ಅಂಥವ್ರಲ್ಲ. ಅಂದ್ರೂ ಅನ್ನದೇ 1 ವಾರ ಹೋಯ್ತು, 2 ವಾರ ಹೋಯ್ತು, 3 ವಾರ ಆಯ್ತು, 4 ವಾರ ಆಕೆ ಅನ್ಲಕ್ಕೆ ಬಲ್ಲ, ಮನೆ ನಾವು ಬೆದರ್ಸ್ಲಿಕ್ಕೆ ಬಲ್ಲ. ಆಗಿ 4 ವಾರ ಮತ್ತೆ ತಿಂಗಳ ಡೇಟೇ ಬಂತು. ಮತ್ತೆ ತಿಂಗಳ ಡೇಟಿಗೆ ಅಯ್ಯನವ್ರು ಬಂದರು. ಬಂದು ಕೂಡಲೇ ಮತ್ತೆ ಆಡಿದ್ರು, ವಾಕ್ಯ ಹೇಳಿದ್ರು, ಕಾಣಿಕೆ ತೊಗೊಂಡು ಹೋಗೋಟ್ಟಿಗೆ ಅಯ್ಯ ಮತ್ತೆ ಊಟ ಮಾಡ್ಬೇಕಂದಳು. ಯಾಕಾಗಲ್ದಾಗ ತಂಬರಮ್ಮ ಚೊಕೋಲಿ ಮಾಡಿಳಂತ ಸ್ಟೀಲಿನ ಚಮಚ ತಂದಳಂತ. ಅವಾಗ ಅಯ್ಯ ಗೊತ್ತಾಯ್ತು, ಆ ಬೈಬಲ್ ಮುಟ್ಟಿಲ್ಲ ಅದನ್ನು ನೋಡಿಲ್ಲ, ಆ ಬಂಗಾರ ಚಮಚ ಅಲ್ಲೇ ಕುಂತದ ಅಂತ ತಿಳ್ಕೊಂಡ. ಆಯ್ತು ಆಕಿಗೆ ತತ್ರಸವಲ್ದು. ಅಯ್ಯ ನೀ ಅವ್ರು ಬಂಗಾರ ಚಮಚ ಊಟ ಮಾಡಿ ಹೋಗಿದ್ದಿ, ಬಂಗಾರ ಚಮಚನೇ ಇಲ್ಲ ಅಂತ. ಜರ ಸ್ವಲ್ಪ ತಡೆಯಮ್ಮ, ಒಂದು 5 ನಿಮಿಷ ತಡೆ ಅಂದ. ಊಟ ಗೀಟ ಮಾಡಿಗೇಸಿ ಅವಾಗ ಆಕಿಗೆ, ಅಮ್ಮ ನಿಮ್ಮ ಮನೇನ ಬೈಬಲ್ ತಂಬರನ್ನ. ಆ ಬೈಬಲ್ ತಂಬರನಂಟಿಗೆ ಬಿಚ್ಚಿದ್ರೆ ಬಂಗಾರ ಚಮಚ ಇಲ್ಲೇ ಅದ. ಅಯ್ಯೋ ನಾ ಏನಂದಿನಮ್ಮ ಏನಿಲ್ಲಮ್ಮ ಇಲ್ಲಿ ಬಾರ ಅಂತ ಕರೆದ ಸನ್ಯಾಗ ಕರ್ಕಂದು ಗೇಸಿ, ನೋಡಮ್ಮ ಇದು ಲೋಕದ ಬಂಗಾರ, ಇದು ಆತ್ಮದ ಬಂಗಾರ. ಈ ಬಂಗಾರ ಸುಡ್ತದ, ಕೆಡ್ತದ, ಕಳೆದು ಹೋಗ್ತದೆ. ಇದು ಆತ್ಮದ ಬಂಗಾರ. ಈ ಬಂಗಾರ ದಿನನಿತ್ಯ ಊಟ ಮಾಡಿದಂದ್ರೆ ನಿನ್ನ ದೇಹನೇ ಬಂಗಾರ ಆಗ್ತದ ಅಂತ ಹೇಳಿ. ಅವಾಗ ಏನು ಮಾಡಿದಳು ಆಕೆ, 2 ಮೊಮ್ಮಕ್ಕಳು ಕೂಡಿಸ್ಕೊಂಡು ದಿನ ಓದೋದು ದೇವ್ರ ಪ್ರಾರ್ಥನೆ ಮಾಡೋದು ನಡೆಸೋಳು. ಆಕೆ ದೊಡ್ಡ ಶ್ರೀಮಂತಿಕೆ. ಬಡವ್ರ ಮಕ್ಕಳು ಕೇಳಿದಾಗ ಯಾರಿಗೇನ ದವಾಖಾನಿಗೆ ಹೋದವರಿಗೆ ರೊಕ್ಕ ಕೊಡೋದು, ರುಚಿ ಕೊಡೋದು, ಬಟ್ಟೆ ಕೊಡೋದು, ಹಿಂಗೆ ಮಾಡಿ ಯಾಕೆ ನಿನ್ಗೇನು ಹುಚ್ಚಿಡ್ತಾನೆ, ಯಾಕೆ ಹಂಗೆ ಮಾಡ್ಲಕ್ಕೈತೆ ಅಂತ ಜನ ಕೇಳಕ್ಕೈತೆ. ಇಲ್ಲ ಏನವ್ರು ಬಂದು ನನಗೆ ಹೇಳ್ಯಾರ, ಇದು ದಿನನಿತ್ಯ ಊಟ ಮಾಡಿದೆ ಅಂದ್ರೆ ನಿನ್ನ ದೇಹನೇ ಬಂಗಾರ ಆಗ್ತದಂತ ಹೇಳಿ ಹೋಗ್ಯಾರ ಅಂತ. ಅವಾಗ ಆಕೆ ಹೇಳಿದಳು, ಎಲ್ಲರೂ ನಾವು ಇವತ್ತಿನಿಂದಲೇ ಆ ತಂದೆದ ದೇಹ ದಿನನಿತ್ಯ ಊಟ ಮಾಡಿ ತಮ್ಮ ದೇಹ ಹೊಟ್ಟು ಬಂಗಾರ ಮಾಡ್ಕೋಬೇಕಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ತಾ ಇವೆರಡು ಮಾತು ಮುಗಿಸ್ತೀನಿ. ಈ ಒಂದು ಅಲ್ಪ ಸಮಯ ಕೊಟ್ಟಂಥ ರೆವರೆಂಡ್ ಅಯ್ಯನವರಿಗೂ ಸಭೆಯ ಉಗ್ರಾಣಿಕರಿಗೂ ಹೆಣ್ಮಕ್ಳಿಗೆ ವಂದಿಸ್ತಾ ನಾನು 2 ಮಾತು ಮುಗಿಸ್ತೀನಿ. ಜಯ ಕ್ರಿಸ್ತ.